ಗೀತಾ ಮಹಾತ್ಮೆ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಭಗವದ್ಗೀತೆಯ 6ನೇ ಅಧ್ಯಾಯದ 6ನೇ ಶ್ಲೋಕ ಹೀಗೆ ಹೇಳುತ್ತದೆ: ಯಾರು ತನ್ನ ಮನಸ್ಸನ್ನು ಜಯಿಸಿದ್ದಾರೆ ಅವರ ಆತ್ಮನೇ ಅವರ ಸ್ನೇಹಿತ. ಯಾರು ಆತ್ಮ ಸಂಯಮ ಹೊಂದಿಲ್ಲವೋ ಅವರಿಗೆ ಆತ್ಮನೇ ಶತ್ರು ಸಮಾನವಾಗಿರುತ್ತದೆ. ನಮ್ಮ ಅಂತರಾಳದ ಧ್ವನಿ ಹೀಗೆ ಹೇಳುತ್ತದೆ: ನಿನ್ನ ಮನಸ್ಸನ್ನು ನೀನು ವಿಧೇಯನಾಗಿಸಿಕೊಂಡಾಗ ನಾನು ನಿನಗೆ ಬೆಚ್ಚಗಿನ ನೆರಳಾಗುತ್ತೇನೆ. ಆದರೆ ನಿನ್ನ ಬುದ್ಧಿಯು ವಿಕಲ್ಪದಿಂದ ಕಳೆದು ಹೋದರೆ ನಾನು ನಿನ್ನ ಶತ್ರುವಾಗಿ ಪ್ರತ್ಯಕ್ಷನಾಗುತ್ತೇನೆ. ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದು ಇದನ್ನೇ. ಆತ್ಮ ಸಂಯಮದಿಂದಲೇ ಶಾಂತಿ ಸಾಧ್ಯ. ಈರ್ಷ್ಯೆ, ಅಹಂಕಾರ ಇವು ನದಿಯಂತೆ ಹರಿಯುತ್ತವೆ. ಯೋಗ ಎನ್ನುವುದು ತನ್ನನ್ನೇ ತಾನು ಗೆಲ್ಲುವ ಸೇತುಬಂಧ. ಯೋಗವೆಂದರೆ ಕೇವಲ ಆಸನವಲ್ಲ, ನಿನ್ನ ಒಳಗಿನ ತೀವ್ರತೆಯನ್ನೇ ಮೆರೆಯುವುದು. ಸುಖದ ಮೂಲವಾಗಿಯೂ ಶೋಧನೆಯ ಶಕ್ತಿಯಾಗಿಯೂ ನಾನು ನಿನ್ನೊಳಗಿದ್ದೇನೆ. ಯುದ್ಧದ ಹೊತ್ತಿನಲ್ಲಿ ಅರ್ಜುನನ ಮನಸ್ಸು ಗೊಂದಲದಲ್ಲಿತ್ತು. ಆತ ತನ್ನ ಬಂಧುಗಳ ಮೇಲೆ ಬಿಲ್ಲೆತ್ತಲು ಮನಸ್ಸಿಲ್ಲದವನಾಗಿದ್ದನು. ಆದರೆ ಶ್ರೀಕೃಷ್ಣನ ಉಪದೇಶದಿಂದ ಆತ್ಮ ಸಂಯಮ ಸಾಧಿಸಿ ತನ್ನ ಕರ್ತವ್ಯ ಪ್ರಜ್ಞೆ ಅರಿತನು. ಮನವೇ ಬಂಧು, ಮನವೇ ಶತ್ರು ಎಂಬ ಗೀತಾ ತತ್ವವನ್ನು ಪುರಂದರದಾಸರು ದಾರ್ಶನಿಕವಾಗಿ ವಿವರಿಸಿದ್ದಾರೆ. ಮನುಜನ ಮನದಲ್ಲೇ ಕಷ್ಟ ಸುಖ ಎಲ್ಲವೂ, ಮನವೇ ಮನುಜನಿಗೆ ಬಂಧು ಶತ್ರು. ಮನವನ್ನು ಗೆಲ್ಲುವ ಸಾಧನೆ ಮಾಡು, ನಿನಗಿಂತನೂ ಬೇರೆ ಗುರುವೋ. ಮನಸ್ಸನ್ನು ಗೆಲ್ಲದೆ ಈ ಆತ್ಮಯಾತ್ರೆಯ ದಾರಿ ಸುಲಭವಲ್ಲ. ಆತ್ಮ ಸಂಯಮವಿಲ್ಲದೆ ಮುಕ್ತಿಗೆ ದಾರಿಯಿಲ್ಲ ಎಂದು ಕನಕದಾಸರು ಹೇಳುತ್ತಾರೆ. ಹೃದಯ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸನ್ನು ಜಯಿಸಿದವನು ಮಾತ್ರ ಹರಿಯನ್ನು ನಿಜವಾಗಿ ನೆನೆಯಬಲ್ಲ. ಆದ್ದರಿಂದ ನಾವೆಲ್ಲ ಗೀತೆಯ ಜ್ಞಾನವರಿತು ಮನಸ್ಸನ್ನು ಜಯಿಸೋಣ, ಆತ್ಮ ಸಂಯಮ ಪಡೆಯೋಣ. ನಿತ್ಯ ಜೀವನದ ದಾರಿ ನಮ್ಮ ಮನಸ್ಸನ್ನು ಗೆದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಹರಿ ಓಂ.